ಅದೇ ಅದು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಪರ್ಸ್ನಲ್ ಫೇವ್ರೇಟ್ ರೆಸಿಪಿ ಒತ್ತು ಶಾವ್ಗೆ. ಫ್ರೆಂಡ್ಸ್, ನಮ್ಮ ಬದಿಗೆಲ್ಲ ಒತ್ತು ಶಾವ್ಗೆ ಮಾಡೋ ಸ್ಟೋರಿನೇ ಬೇರೆ. ಅಂದರೆ ನಾವು ಕುಚ್ಚಲಕ್ಕಿಲಿ ಒತ್ತು ಶಾವ್ಗೆ ಮಾಡ್ತರು. ಶಾವ್ಗೆ ಹಿಟ್ಟು ರೆಡಿ ಮಾಡೋಕ್ಕಿಂತ ಒಂದು 4 ತಾಸು ಮೊದಲೇ ಕುಚ್ಚಲಕ್ಕಿನ ನೆನೆಸಿಟ್ಕೊಳ್ಬೇಕು. ನೆಂದು ಕುಚ್ಚಲಕ್ಕಿನ ಚಂದ ಮಾಡಿ ಅರ್ದಿ ಮೆತ್ತಗೆ ಅರಿಬೇಕು. ಈ ರೀತಿ ನೋಡಿ, ನಾವು ಒಂದು 4-5 ತಾಸು ನೆನೆಸಿಟ್ಕೊಂಡಾರೆ. ಇಲ್ಲಿ ಕುಚ್ಚಲಕ್ಕಿನ ನೆನೆಸಿಟ್ಕೊಂಡು ಕಲ್ಲಲ್ಲಿ ರುಬ್ಬಬೇಕು. ಇದು ಕಲ್ಲಲ್ಲೇ ರುಬ್ಬಬೇಕು. ಗ್ರೈಂಡರಲ್ಲೆಲ್ಲ ಹಾಕಿದ್ರೆ ಕನ್ಸಿಸ್ಟೆನ್ಸಿ ಬರೋದಿಲ್ಲ, ತೆಳುವಾಗ್ಬಿಡ್ತದೆ. ಹಿಟ್ಟನ್ನು ರುಬ್ಬಿ ರೊಟ್ಟಿ ತಟ್ಟು ಅದಕ್ಕೆ ರೆಡಿ ಮಾಡ್ಕೊಳ್ಬೇಕು. ಇಲ್ಲ, ಆಯಿ ಒಂದು ಬದಿಗೆ ಹಿಟ್ಟು ರುಬ್ಬಿ ರೆಡಿ ಮಾಡ್ತಾ ಇದೆ. ಹಾಗೆ ನಾವು ಸ್ವಲ್ಪ ಒಲೆಗೆ ಬೆಂಕಿ ಮಾಡುವ ಹೇಳಿ ಕಟ್ಟಿಗೆ ಎಲ್ಲ ತಂದ್ಕೊಂಡ್ರು. ಎಲ್ಲ ರೆಡಿ ಇಟ್ಕೊಂಡಾರೆ. ಪಿಡವಣ ಎಲ್ಲವ ಅಂದರೆ ಉಗಿ ಪಾತ್ರೆ. ನಾವು ಉಗಿ ಪಾತ್ರೆಗೆ ಈ ಬದಿಗೆ ಪಿಡವಣ ಹೇಳೋದು. ಒಂದು ಅರ್ಧ ಹಿಟ್ಟು ಎಲ್ಲ ರೆಡಿ ಆದಮೇಲೆ ನಾನು ಇಲ್ಲಿ ಬೆಂಕಿ ಮಾಡ್ತಾ ಇದ್ದೆ. ಅಂದರೆ ಸ್ವಲ್ಪ ಉಗಿ ಪಾತ್ರೆಗೆ ಬೆಂಕಿ ಮಾಡಿ ನೀರೆಲ್ಲ ಕಾದಿ ರೆಡಿ ಇಟ್ಕೊಂಡ್ರೆ ನಮಗೆ ಪಟ ಆಮೇಲೆ ರೊಟ್ಟಿ ರೆಡಿ ಮಾಡಿ ಆ ರೊಟ್ಟಿನ ಶಾವ್ಗೆ ಒತ್ತು ಮಷೀನಲ್ಲಿ ಹಾಕಿ ಒತ್ಕೊಳ್ಬೇಕಾಗ್ತದೆ. ರೊಟ್ಟಿ ಹಾಕೋಕೆ ನಾನು ಇಲ್ಲಿ ಬಾಳೆ ಎಲೆನ ಬಾಡಿಸ್ತಿದ್ದೆ. ಹಾಗೆ ರೆಡಿಯಾದ ಹಿಟ್ಟು ತಕೊಂಡು ಈ ರೀತಿ ರೊಟ್ಟಿ ಒತ್ಕೊಳ್ಳೋದು. ಈ ರೊಟ್ಟಿಗೇನು ಶೇಪ್ ಎಲ್ಲ ಸರಿ ಬರಬೇಕು ಅಂತಿಲ್ಲ. ಹಿಂಗೆ ಮಡ್ಚೋದು. ನೋಡು ಮಗ, ನಾನು ಹಿಂಗೆ ಮಾಡ್ಕೊಡ್ತೇನೆ, ಮಡ್ಚಿಡ್ಲಕ್ಕ ಮಡ್ಚೆಲ್ಲ ಇತ್ಲಾಗಿ ತಕೋ ನಂದು. ನೋಡು, ನಾನು ತೋರಿಸ್ತೆ ಒಂದು. ಹೌದಪ್ಪ, ರೊಟ್ಟಿ ಮಾಡೋದಿಲ್ಲ. ಹಿಂಗ್ ಮಾಡುದ ಮಗ, ನಾ ಇಟ್ ಮಾಡ್ಕೊಡ್ತನಾ, ನೀ ಹಿಂಗ್ ಮಡ್ಚಿ ಹಿಂಗ್ ಮಾಡಿ ಹಿಂಗ್ ಮಾಡ್ಕೊಡ್ತೇವೆ. ಹಿಂಗ್ ನೀನು ಇದು ಮಾಡ್ಬೇಡ, ನಂದು ಬಾಗಿಲು ಮಡ್ಚಿಡು ಸುಮ್ಕ. ಇದು ನಂಗೆ ಗೊತ್ತಿಲ್ಲ, ನಾನು ಬೇಕಾದ್ರೆ ಇದು ಈ ರೀತಿ ನಾವು ರೊಟ್ಟಿ ಮಾಡಿ ಉಗಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಆಯ್ತು. ಫಸ್ಟು ಇವತ್ತಿನ ಒತ್ತು ಶಾವ್ಗೆಗೆ ನಾವಿಲ್ಲಿ ಕಾಂಬಿನೇಷನ್ ಆಗಿ ಕಾಯಿ ಹಾಲು ಮಾಡ್ಕೊಂಡಾರೆ. ಕಾಯಿ ಹಾಲು ರೆಸಿಪಿ ಎಲ್ಲರಿಗೂ ಗೊತ್ತಿರೋದೇ, ಅದಕ್ಕೆ ರೆಸಿಪಿ ಏನು ತೋರಿಸ್ತಿಲ್ಲ ನಾನು. ಕಾಯಿ ಹಾಲು ಮಾಡಾದ್ಮೇಲೆ ತೋರಿಸ್ದೆ. ಹಾಗೆ ಫ್ರೆಂಡ್ಸ್, ಇದೊಂದು ಅರ್ಧ ಗಂಟೆ ಚಲೋ ಬೇಯಬೇಕು. ಒಳಗೆಲ್ಲ ಹಿಟ್ಟು ಹಸಿ ಇರೋಕಿಲ್ಲ. ಎಂತಕ್ಕಂದ್ರೆ ನಾವು ದಪ್ಪ ರೊಟ್ಟಿ ಹಣ್ದು ಮಡ್ಸಿ ಹಾಕಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು, ಅರ್ಧದ್ರಿಂದ 3/4 ಗಂಟೆ ಚಂದ ದೊಡ್ಡ ಬೆಂಕಿಲಿ ಬೇಯಿಸಿದ್ರೆ ಸರಿ ಬೇಯ್ತದೆ ಒಳಗೆಲ್ಲವ. ಇಲ್ಲಿ ಒಂದು ಬದಿಗೆ ಹಿಟ್ಟು ಮತ್ತು ರೆಡಿ ಆಗ್ತಾನೆ ಅದೇ, ಒಂದು ಬದಿಗೆ ರೊಟ್ಟಿ ಬೇಯ್ತಾ ಅದೇ. ರೊಟ್ಟಿ ಬೆಂದ ಕೂಡಲೇ ಬಿಸಿಯಾಗಿ ಒತ್ತು ಶಾವ್ಗೆ ಮಷೀನ್ಗೆ ಹಾಕಿ ಹಾಗೆ ಒತ್ತು ಬಿಡಬೇಕು. ಇಲ್ಲಾಂದ್ರೆ ಗಟ್ಟಿ ಆದಮೇಲೆ ರೊಟ್ಟಿ ತಣ್ಣಾದ್ಮೇಲೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಇದು ಕುಚ್ಚಲಕ್ಕಿ ಶಾವ್ಗೆ. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿ ಮಳೆ ಹುಳ ಎಲ್ಲ ಎದ್ಬಿಟ್ಟದೆ. ಇದು ಬೇಸಿಗೆ ಮುಗಿದು ಮಳೆ ಸ್ಟಾರ್ಟ್ ಆಗೋ ಟೈಮಲ್ಲಿ ಮಾಡಿದ ಶೂಟು. ಕಾಣೋದಿಲ್ಲ ಅದೆಲ್ಲ. ಏನಾಗುದಿಲ್ಲ, ನಮ್ಗೆ ಗಟ್ಟಿ ಆಗೋದಿಲ್ಲ ಇಟ್ಟು ಒತ್ತಾರ ಅವ್ರ ಇಲ್ಲಿ. ಅದು ಮತ್ತೆ ಸಣ್ಣ ಸಣ್ಣ ಆಗದ ರೊಟ್ಟಿ. ಈಗ ಪಾಪ ಬಿಸಿ ಆಗ್ತದೆ. ಈಗ ಬಿಸಿ ರೊಟ್ಟಿ ಪಿಡವಣದಾಗಿಂದ ತೆಗೆದು ಸೀದಾ ಶಾವ್ಗೆ ಹೊತ್ತು ಮಷೀನ್ಗೆ ಹಾಕಬೇಕು. ಈ ಶಾವ್ಗೆ ಟೇಸ್ಟ್ ಮಾತ್ರ ನಿಮ್ಗೆಲ್ಲೂ ಸಿಗುದಿಲ್ಲ. ನೀವು ಕುಚ್ಚಲಕ್ಕಿ ಸಿಗುದಾದ್ರೆ ಒಂದ್ಸಲ 1-2 ಜನ ಇದ್ರೆ ಸಾಕು. ಇದಕ್ಕೆ 2 ಜನ ಮಿನಿಮಮ್ ಬೇಕು ಶಾವ್ಗೆ ಒತ್ತುಕ್ಕೆ, ಮತ್ತು ಒಬ್ಬರು ರೊಟ್ಟಿ ಹಾಕಿ ಈ ರೀತಿ ಶಾವ್ಗೆ ಹಿಡ್ಕೊಳ್ಳೋಕೆ. 2 ಜನ ಇದ್ರೆ ಯಾವತ್ತಾದ್ರೂ ಟ್ರೈ ಮಾಡಿ ನೋಡಿ. ನೀವು ಮಾಡಲಿಲ್ಲ ಅಂದರೆ ಕುಚ್ಚಲಕ್ಕಿ ಶಾವ್ಗೆ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ಟೈಮ್ ನೀವು ಇದೇ ಶಾವ್ಗೆ ಮಾಡ್ಕೊಂಡು ತಿಂತ್ರಿ. ಇದ್ರ ಮುಂದೆ ಆ ಬೆಣ್ತಕ್ಕಿ ಶಾವ್ಗೆ ಎಲ್ಲ ಅಷ್ಟು ರುಚಿ ಆಗೋದಿಲ್ಲ. ನಂಗಂತೂ ಈ ವಿಡಿಯೋಗೆ ವಾಯ್ಸ್ ಕೊಡ್ತಿರ್ಬೇಕಾದ್ರೂ ಬಾಯಲ್ಲಿ ನೀರು ಬರ್ತಾ ಇದೆ. ನಂಗಂತೂ ಅಷ್ಟಿಷ್ಟ ಈ ಶಾವ್ಗೆ ಅಂದರೆ. ಹಾಗೆ ಫ್ರೆಂಡ್ಸ್ ನೋಡಿ, ನೀವು ಈ ಶಾವ್ಗೆ ಇದಲ್ಲವ ಅಂದರೆ ಟೆಕ್ಸ್ಚರ್ ಎಲ್ಲ ಹೆಂಗದೆ ಅಂತ ನೋಡಿ. ಮತ್ತು ಥಿಕ್ನೆಸ್ ಅಲ್ಲವ ದಪ್ಪ ಬರೋದಿಲ್ಲ. ನೀವು ಕೈಲೇ ಒತ್ತು ಮಷೀನಿಂದ ಒತ್ತೋದು ಅಥವಾ ಬೆಣ್ತಕ್ಕಿದ್ದು ಮಾಡಿದವಾಗ ಈ ರೀತಿ ನಿಮ್ಗೆ ಇಷ್ಟು ತಿನ್ನಾಗಿರೋ ಶಾವ್ಗೆ ಸಿಗೋದಿಲ್ಲ. ಈ ಮಷೀನು ಚಲೋ ಅದೇ. ಇದೇ ಥರ ಮಷೀನು ನಮ್ಮ ಬದಿಗೆಲ್ಲ ಹೆಚ್ಚಾಗಿ ಯೂಸ್ ಮಾಡೋದು. ಈ ರೀತಿ ಮಷಿನ್ ನಿಮ್ಗೆ ಪಾತ್ರೆ ಅಂಗಡಿಲೆಲ್ಲ ಸಿಗ್ತದೆ, ಆನ್ಲೈನಲ್ಲೂ ಸಿಗ್ಬೋದು. ಲಿಂಕ್ ಸಿಕ್ಕಿದ್ರೆ ನಾನು ಡಿಸ್ಕ್ರಿಪ್ಷನೆಲ್ಲ ಹಾಕಿರ್ತೆ ಫ್ರೆಂಡ್ಸ್. ಈ ಮಕ್ಕಳಂತೂ ಅಬ್ಬಬ್ಬಾ ತಾ ಮಾಡ್ತೆ ಅಂದರು. ಒಂದು ರೌಂಡ್ ತಿರ್ಸೋಕಾಗದೇ ಇದ್ರು ಇಲ್ಲ. ಎಂತಕ್ಕಂದ್ರೆ ಇದು ಸ್ವಲ್ಪ ಗಟ್ಟಿ ಬರ್ತದೆ. ಕುಚ್ಚಲಕ್ಕಿ ರೊಟ್ಟಿ ಸ್ವಲ್ಪ ಗಟ್ಟಿ ಆಗ್ತದೆ ಒತ್ತುಕ್ಕೆ. ಮಕ್ಕಳ ಹತ್ರ ಎಲ್ಲ ಆಗೋದಿಲ್ಲ. ಹಾಗೆ ಫ್ರೆಂಡ್ಸ್, ನೀವು ಈ ಥರ ಶಾವ್ಗೆ ಜಾಸ್ತಿ ಮಾಡ್ಕೊಂಡ್ರೆ ಬೇಸಿಗೆಯಲ್ಲಿ ಡ್ರೈ ಮಾಡಿ ಇಟ್ಕೊಂಡು ನಿಮಗೆ ಮಳೆಗಾಲದಲ್ಲಿ ತಿಂಡಿ ಸ್ನ್ಯಾಕ್ ಟೈಮಲ್ಲೆಲ್ಲ ಬೇಕಾದರೆ ಶಾವ್ಗೆನ ಸ್ವಲ್ಪ ಎಣ್ಣೆಲಿ ಕರ್ದು ಕಾಯಿ ಬೆಲ್ಲ ಹಾಕೊಂಡು ತಿನ್ಬೋದು. ಇಲ್ಲ ಶಾವ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು. ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಇದು ಟೇಸ್ಟು ಅಷ್ಟೇ ರುಚಿ, ಮತ್ತು ಕುಚ್ಚಲಕ್ಕಿಯಿಂದ ಮಾಡೋದ್ರಿಂದ ನಿಮಗೆ ಹೆಲ್ತ್ಗೂ ಒಳ್ಳೆಯದು ಇದು.
ಈ ಶಾವ್ಗೆ ಒಟ್ಟಿಗೆ ಕಾಯಿ ಹಾಲು ಮಾಡ್ಕೊಂಡು ತಿಂತಿದ್ರೆ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ಅಷ್ಟು ಟೇಸ್ಟು ಇದು. ನೋಡಿ ನಮ್ಮ ಉತ್ತರ ಕನ್ನಡ ಬದಿಗೆ ಹೆಚ್ಚಾಗಿ ಶಾವ್ಗೆ ಮಾಡೋದು ಇದೇ ಥರ. ದಕ್ಷಿಣ ಕನ್ನಡ ಬದಿಗೆ ಸ್ವಲ್ಪ ಚೇಂಜ್ ಇರ್ತದೆ. ಅಂದ್ರೆ ಅವ್ರು ಹಿಟ್ಟು ಕಲಸಿ ಮುದ್ದೆ ಮಾಡಿ ಉಗಿಲ್ ಬೇಯಿಸಿ ಅಂದರೆ ಬೆಣ್ತಕ್ಕಿಯಿಂದ ಮಾಡೋದು ಹಿಟ್ಟಿಂದ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಈ ಶಾವ್ಗೆ ರೆಸಿಪಿ ಹೆಂಗೆ ಬಂದದೆ ಅಂತೇಳಿ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನೆಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೊಂದು 2 ರೊಟ್ಟಿ ಬಾಕಿ ಅದೇ, ಅದನ್ನು ಈಗ ಒತ್ಕೊಂಡು ರುಚಿ ಹೆಂಗಾಗದೆ ಅಂತ ನೋಡುವ. ನಾವು ರುಚಿ ನೋಡಿ ಹೇಳುವವರೆಗೆ ನೀವು ವಿಡಿಯೋ ಕಂಟಿನ್ಯೂ ಆಗಿ ನೋಡಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನನ್ನ ಚಾನೆಲ್ ಹೊಸಬರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಗೆ ಇದೇ ಥರ ಒಳ್ಳೊಳ್ಳೆ ರೆಸಿಪೀಸು ಹಾಗೆ ಇನ್ನು ಮುಂದೆ ರುಟೀನ್ ವ್ಲಾಗ್ಸ್ ಕೂಡ ಹಾಕ್ತೇನೆ. ನೀವು ಕೂಡ ನೋಡ್ಬೋದು ನಮ್ಮ ಸೈಡ್ ಲೈಫ್ ಸ್ಟೈಲ್ ಎಲ್ಲ ಹೆಂಗಿರ್ತದೆ, ಯಾವ ಥರ ಅಡುಗೆ ಅಂದರೆ ಡೈಲಿ ಯಾವ ಥರ ಅಡುಗೆ ಮಾಡ್ಕೊಂಡು ಊಟ ಮಾಡ್ತರೋ ಆ ಥರದ್ದು ವ್ಲಾಗ್ಸನ್ನು ನಾನು ಇನ್ನು ಮುಂದೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತೇಳಿ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್. ಏಲಕ್ಕಿ ಕಾಯಿ ಎಲ್ಲ ಹಾಕಿ ನೈಸಾಗಿ ಪೇಸ್ಟ್ ಮಾಡೋದು ಇದ್ರ ಬುದ್ದಿದು ನೋಡಿ. ಹಾಂ, ಅಲ್ಲೇ ಇಲ್ಲಿ ಬಾರ ಮಗ ಹಾಕ್ಲಾ, ಹಂಚಿಗೆ ಬರ್ಬೇಕು ಓಲಿದ್ದು ಹುಟ್ಟಲ್ಲಿ ಹಿಂಗೆ ಹಾಕೋದು ಕರೆಕ್ಟ್ ಬರುತ್ತೆ. ಮತ್ತು ಮೇಲೆ ತೆಳುವಾಗಬೇಕಾಯ್ತು ಇದು ಕಾಯಲು. ಓಕೆ, ಏನಾಗುದು ಕಾಯಲ್ಲಿ ಹಾಕೋದಲ್ಲಂತೆ. ಇಡಲ್ಲ ಮುದ್ದೆ ಮಾಡ್ಕೊಡೋದಾಗಿತ್ತು ಅದಕ್ಕೆ ಹಿಂಗೆ ಹರ್ದೋಗತ್ತದು ಎಲೆ. ಹಾಳಿ ಕೊಟ್ಟಿಲ್ಲ ಟೇಸ್ಟ್ ನೋಡಿ. ಬೇಕಾದ ಕಳ್ಳಕ್ಕೆ ಕಡೆ ಬಟಾಟ್ ತಗೊಂಡ್ಬೇಡ್ವೆ ಅದೇ. ಹಾಂ, ನಾನು ತಡಿಯ ಹಂಗೆ ತಿನ್ಬೇಕಾಗ. ಸೂಪರ್. ತಿನ್ನೋಡಕ್ಕೆ ಇಲ್ಲಡೆ ತಗೊಂಡೆ ಬಾ ತಿನ್ನೋಡಕ್ಕೆ ಕಾಯಿ ಬಾ ಮಗಳು ನೋಡಿ. ಅತ್ತಿ ಕಾಲಿ ತಡ್ಡು ಚಲೋ ಆತಿತ್ತಿದ್ದೆ ಇದು ನೋಡು, ನೀವು ತಿನ್ನೋಡು ಸ್ವೀಟು ತಿನ್ ಜಗಿಯ. ಅವ್ನು ಕೊಡ ತಿನ್ಸುದ ಕೈಲಾಕ ಗಾಡಿ ಸರಿ ತಿನ್ ಸರ್. ಆ ಬಾಯಿ ಕೊಡುದಿಲ್ಲ ಕಳೆ ಬಾಯ ಚಿಕನ್ ಅದು